ಹಿಂದೂ ಧರ್ಮದ ಒಂದೇ ಒಂದು ಪವಿತ್ರ ಗ್ರಂಥ ಯಾವುದು? ಹಿಂದೂಗಳ ಬೈಬಲ್ ಎಲ್ಲಿದೆ? ಹಿಂದೂಗಳ ಕುರಾನ್ ಎಲ್ಲಿದೆ? ಈ ಪ್ರಶ್ನೆಯನ್ನು ಕೇಳಿದಾಗ ಅನೇಕ ಯುವ ಹಿಂದೂಗಳು ಉತ್ತರಿಸಲು ಹಿಂಜರಿಯುತ್ತಾರೆ. ನಾವು ಭಗವದ್ಗೀತೆಯೆಂದು ಹೇಳಬೇಕೆ? ಆದರೆ 4 ವೇದಗಳೇನು? ಉಪನಿಷತ್ತುಗಳೇನು? ರಾಮಾಯಣ ಮತ್ತು ಮಹಾಭಾರತದ ವಿಷಯವೇನು? ಪುರಾಣಗಳೇನು? ತಿರುಕ್ಕುರಣ್, ತಿರುಮುರೈ, ವಚನಗಳು, ಜ್ಞಾನೇಶ್ವರಿ ಹಾಗೂ ತಮಿಳು, ತೆಲುಗು, ಕನ್ನಡ, ಮರಾಠಿ, ಬಂಗಾಳಿ ಮತ್ತು ಅನೇಕ ಇತರ ಭಾರತೀಯ ಭಾಷೆಗಳಲ್ಲಿ ಸೃಷ್ಟಿಯಾದ ಅಪಾರ ಆಧ್ಯಾತ್ಮಿಕ ಸಾಹಿತ್ಯದ ವಿಷಯವೇನು? ಬಹುಶಃ ನಾವು ತಪ್ಪಾದ ಪ್ರಶ್ನೆಯನ್ನು ಕೇಳುತ್ತಿರುವುದರಿಂದಲೇ ಗೊಂದಲಕ್ಕೊಳಗಾಗುತ್ತಿದ್ದೇವೆ. ಇದರ ವ್ಯಾಪ್ತಿಯನ್ನು ಪರಿಗಣಿಸಿ. ಕಿಂಗ್ ಜೇಮ್ಸ್ ಬೈಬಲ್ನಲ್ಲಿ ಸುಮಾರು 7,83,000 ಪದಗಳಿವೆ. ಕುರಾನ್ನಲ್ಲಿ ಸುಮಾರು 77,000 ಪದಗಳಿವೆ. ಆದರೆ ಮಹಾಭಾರತದಲ್ಲೇ ಸುಮಾರು 1,00,000 ಶ್ಲೋಕಗಳಲ್ಲಿ ಹರಡಿರುವ 18 ಲಕ್ಷಕ್ಕೂ ಹೆಚ್ಚು ಪದಗಳಿವೆ. ಅದು ಸಂಪೂರ್ಣ ಬೈಬಲ್ಗಿಂತಲೂ ದೀರ್ಘವಾಗಿದೆ. ಮತ್ತು ಈ ವಿಶಾಲವಾದ ಬಹುಮಹಡಿ ಅರಮನೆಯಲ್ಲಿ ಮಹಾಭಾರತವು ಕೇವಲ ಒಂದು ಕೊಠಡಿ ಮಾತ್ರ. 4 ವೇದಗಳು, 108 ಉಪನಿಷತ್ತುಗಳು, 2 ಮಹಾನ್ ಮಹಾಕಾವ್ಯಗಳು, ಮಹಾಪುರಾಣಗಳು, ಉಪಪುರಾಣಗಳು ಹಾಗೂ ತಮಿಳಿನ ತಿರುಮುರೈ ಮತ್ತು ತೆಲುಗಿನ ಮಹಾಭಾಗವತಂನಂತಹ ವಿಶಾಲ ಪ್ರಾದೇಶಿಕ ಪರಂಪರೆಗಳನ್ನು ಸೇರಿಸಿದರೆ ನಮ್ಮ ಮುಂದೆ ಲಕ್ಷಾಂತರ ಶ್ಲೋಕಗಳನ್ನು ಒಳಗೊಂಡಿರುವ ಒಂದು ಜೀವಂತ ಗ್ರಂಥಾಲಯ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಯಾರಾದರೂ ಹಿಂದೂಗಳಿಗೆ ಬೈಬಲ್ ಇದೆಯೇ ಎಂದು ಕೇಳಿದರೆ ಅವರ ಕಣ್ಣಿನಲ್ಲಿ ಕಣ್ಣು ಹಾಕಿ ನಗುತ್ತಾ ಹೀಗೆ ಹೇಳಿ, ಇಲ್ಲ. ಮತ್ತು ಅದೇ ನಮ್ಮ ನಾಗರಿಕತೆಯ ಅತ್ಯಂತ ಮಹಾನ್ ಸಾಧನೆಗಳಲ್ಲಿ ಒಂದು. ನಮ್ಮ ಪೂರ್ವಜರು ಸ್ಥಿರವಾದ ನಂಬಿಕೆಗಳ ಒಂದೇ ಒಂದು ಚಿಕ್ಕ ಮನೆಯನ್ನು ಕಟ್ಟಲಿಲ್ಲ. ಅವರು ಮಾನವ ಚೇತನದ ವಿಶಾಲವಾದ ಬಹುಭಾಷಾ ಮತ್ತು ವಿಕೇಂದ್ರೀಕೃತ ಜ್ಞಾನಭಂಡಾರವನ್ನು ನಿರ್ಮಿಸಿದರು. ಹಿಂದೂ ಧರ್ಮದ ಬೈಬಲ್ ಒಂದೇ ಒಂದು ಪುಸ್ತಕವಲ್ಲ. ಅದು ಯುಗಗಳನ್ನು, ಭಾಷೆಗಳನ್ನು ದಾಟಿ ಹಾಡಲ್ಪಡುವ ಜ್ಞಾನದ ಅಂತ್ಯವಿಲ್ಲದ ಸಮೂಹಗಾನ. ಆದರೆ ಆಧುನಿಕ ಸಾಧಕನು ಎಲ್ಲಿಂದ ಆರಂಭಿಸಬೇಕು? ಮಳೆಯ ಮುನ್ಸೂಚನೆ ನೀಡುವ ಪುಸ್ತಕವನ್ನು ಹಿಂಡಿದರೆ ಅದರಿಂದ ಒಂದೇ ಒಂದು ಹನಿ ನೀರು ಹೊರಬರುವುದಿಲ್ಲ ಎಂದು ಶ್ರೀರಾಮಕೃಷ್ಣರು ಎಚ್ಚರಿಸಿದರು. ಸ್ವಾಮಿ ವಿವೇಕಾನಂದರು ವೇದಗಳು ಕೇವಲ ಪುಸ್ತಕಗಳಲ್ಲ, ಅವು ಆಧ್ಯಾತ್ಮಿಕ ನಿಯಮಗಳ ಸಂಚಿತ ಆವಿಷ್ಕಾರಗಳಾಗಿವೆ ಎಂದು ಹೇಳಿದರು. ರಮಣ ಮಹರ್ಷಿಗಳು ಶಾಸ್ತ್ರಗಳನ್ನು ಅಡುಗೆ ಪುಸ್ತಕಗಳಿಗೆ ಹೋಲಿಸಿದರು. ಪಾಕವಿಧಾನವನ್ನು ಯದುವುದರಿಂದ ಹಸಿವು ತೀರದು. ಯಾವುದೋ ಒಂದು ಹಂತದಲ್ಲಿ ನಾವು ಅಡುಗೆ ಮನೆಗೆ ಪ್ರವೇಶಿಸಿ ಸ್ವತಃ ಅಡುಗೆ ಮಾಡಲೇಬೇಕು. ಸಂದೇಶ್ ಸರಳವಾಗಿದೆ. ನೀವು ಸಂಪೂರ್ಣ ಗ್ರಂಥಾಲಯವನ್ನು ಯೊದಬೇಕಾಗಿಲ್ಲ. ಒಂದು ಪ್ರಾಮಾಣಿಕ ಗ್ರಂಥವನ್ನು ಆಯ್ಕೆ ಮಾಡಿ, ಅದನ್ನು ಆಳವಾಗಿ ಅರ್ಥಮಾಡಿಕೊಳ್ಳಿ. ಒಂದು ಬೋಧನೆಯನ್ನು ಆಚರಿಸಿ, ಒಂದು ಪುಟವನ್ನು ಜೀವನದಲ್ಲಿ ಬದುಕಿ. ಆಧುನಿಕ ಮನಸ್ಸಿಗಾಗಿ ಹಿಂದೂ ಧರ್ಮ ಸರಣಿಯ 10ನೇ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸೇರಿ. ಮಾನವ ಇತಿಹಾಸದ ಅತ್ಯಂತ ಭವ್ಯವಾದ ಆಧ್ಯಾತ್ಮಿಕ ಗ್ರಂಥಾಲಯಗಳಲ್ಲಿ ಒಂದರ ಬಾಗಿಲುಗಳನ್ನು ನಾವು ತೆರೆಯುತ್ತಿದ್ದೇವೆ. ನಾಳೆ ರಾತ್ರಿ ಕ್ಷೇತ್ರಾಡನಂ ಚಾನೆಲ್ನಲ್ಲಿ ಸಂಪೂರ್ಣ ಸಂಚಿಕೆಯನ್ನು ವೀಕ್ಷಿಸಿ. ನೀವು ಒಳಗೆ ಹೆಜ್ಜೆ ಇಡುವಿರಾ?